ಗುಜರಾತಿ ಢೋಕ್ಲಾ ಅಂದ್ರೆ ಎಲ್ರಿಗೂ ಇಷ್ಟ. ಆದ್ರೆ ಇದು ರೆಗ್ಯುಲರ್ ಢೋಕ್ಲಾ ಅಲ್ಲ, ಇದು ಸ್ವೀಟ್ ಕಾರ್ನ್ ಢೋಕ್ಲಾ. ತುಂಬಾ ಡೆಲಿಷಿಯಸ್ ಆಗಿದೆ, ಟೆಕ್ಸ್ಚರ್ ಕೂಡ ಸೂಪರ್ ಆಗಿದೆ, ಸ್ಪಾಂಜಿ ಆಗಿದೆ. ಬನ್ನಿ ರೆಸಿಪಿನ ನೋಡ್ತಾ ಮಾತಾಡೋಣ. ನಾನಿಲ್ಲಿ 1 ಕಪ್ನಷ್ಟು ಉಪ್ಪಿಟ್ಟು ರವಾನ ತಗೊಂಡಿದೀವಿ, ಬಾಂಬೆ ರವಾ ಕೂಡ ಅಂತಾರೆ. ಇದಕ್ಕೆ ನಾನು ಅರ್ಧ ಕಪ್ನಷ್ಟು ಮೊಸರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಮೊದಲಿಗೆ ನೀರು ಹಾಕೊಳ್ಳೋದು ಬೇಡ, ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹದನ ನೋಡ್ಕೊಂಡು ಆಮೇಲೆ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ಸ್ವಲ್ಪ ಗಟ್ಟಿ ಆಗಿದೆ. ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ನೀರನ್ನ ಹಾಕೊಂಡು ದೋಸಾ ಬ್ಯಾಟರ್ಗಿಂತ ಸ್ವಲ್ಪ ಗಟ್ಟಿಯಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಈ ಹದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಇದನ್ನ ನಾನು ಒಂದು 10 ರಿಂದ 15 ನಿಮಿಷ ನೆನೆಯಕ್ಕೆ ಇಟ್ಬಿಡ್ತೀನಿ, ಒಂಚೂರು ಫರ್ಮೆಂಟೇಷನ್ ಆಗಲಿ ಮೊಸರನ್ನ ಹಾಕಿರೋದ್ರಿಂದ. ನೆಕ್ಸ್ಟ್ ನಾವು ಸ್ವೀಟ್ ಕಾರ್ನನ್ನ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪನೇ ರುಬ್ಕೊಂಡ್ಬಿಡೋಣ. 1-2 ಸಾರಿ ರುಬ್ಕೊಂಡ್ಬಿಡಿ. ನೋಡಿ, ನಾನಿಲ್ಲಿ 1 ಬೌಲಷ್ಟು ಬೇಯಿಸಿರೋ ಸ್ವೀಟ್ ಕಾರ್ನ ತಗೊಂಡಿದ್ದೀನಿ. ನೀವು ಹಾಗೆ ಕಚ್ಚಾ ಸ್ವೀಟ್ ಕಾರ್ನ್ ಕೂಡ ತಗೋಬಹುದು. ನೋಡಿ, ಈ ಹದಕ್ಕೆ ರುಬ್ಕೊಂಡ್ಬಿಟ್ರೆ ಸಾಕು, ಪೇಸ್ಟ್ ಆಗೋದು ಬೇಡ. ಇವಾಗ ನಾವು ದೋಸಾ ಬ್ಯಾಟರ್ಗೆ ಇದನ್ನ ಮಿಕ್ಸ್ ಮಾಡೋಕ್ ಮುಂಚೆನೆ ಒಂದು ಕಂಟೈನರ್ಗೆ ಆಯಿಲ್ನ ಹಚ್ಚಿ ಈ ರೀತಿ ಇದನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸ್ವಲ್ಪ ಆಯಿಲ್ನ ಎಲ್ಲ ಕಡೆನೂ ನೀಟಾಗಿ ಹಚ್ಬಿಟ್ಟು ಇದನ್ನ ಸೈಡ್ ಎತ್ತಿಟ್ಬಿಡೋಣ. ಇವಾಗ ನಾನು ಸ್ಟೀಮ್ ಮಾಡಕ್ಕೆ ರೆಡಿ ಮಾಡಿ ಇಟ್ಕೊಳ್ತೀನಿ. ಸ್ಟೀಮರ್ ಇದ್ರೆ ಅದನ್ನ ಯೂಸ್ ಮಾಡಿ, ಇಲ್ಲಾಂದ್ರೆ ಈ ರೀತಿ ಪಾತ್ರೆಯಲ್ಲಿ ಹಾಕಿ ಕೂಡ ಸ್ಟೀಮ್ ಮಾಡ್ಕೋಬಹುದು. ನೆನ್ಸಿಟ್ಟಿರುವಂತ ಬ್ಯಾಟರ್ಗೆ ನಾವು ಎಲ್ಲ ಮಸಾಲೆ ಮತ್ತೆ ಸ್ವೀಟ್ ಕಾರ್ನ ಮಿಕ್ಸ್ ಮಾಡ್ಕೊಂಡ್ ಬಿಡೋಣ. ಮೊದಲಿಗೆ ನಾನು ರುಬ್ಬಿಟ್ಕೊಂಡಿರುವಂತಹ ಸ್ವೀಟ್ ಕಾರ್ನ ಹಾಕೊಂಡ್ಬಿಡ್ತೀನಿ. ಈವ್ನಿಂಗ್ ಸ್ನ್ಯಾಕ್, ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಹಾಗೆ ಮಕ್ಕಳು ಕೂಡ ನೀವು ಇದನ್ನ ಕೊಡ್ಬೋದು. ಟೇಸ್ಟ್ ಅಂತೂ ಚೆನ್ನಾಗಿದೆ. ಇದಕ್ಕೆ ನಾನು ಒಂದು ಚಿಕ್ಕ ಬೌಲ್ನಷ್ಟು ಸ್ವೀಟ್ ಕಾರ್ನ ಹಾಕೊಂಡ್ಬಿಡ್ತೀನಿ. ಮಧ್ಯೆ ಮಧ್ಯೆ ಬಾಯಲ್ಲಿ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ. ಬೇಡ ಅಂದ್ರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಫ್ಲೇಕ್ಸ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಡ್ತೀನಿ. ಒಂದು ಅರ್ಧ ಸ್ಪೂನ್ ಅರಿಶಿನ, ಹಾಗೆ ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಡ್ತೀನಿ. ಒಂಚೂರು ಮಾಯಿಸ್ಟ್ ಆಗಿರುತ್ತೆ, ಎಣ್ಣೆನ ಹಾಕೊಳ್ಳೋದ್ರಿಂದ ಢೋಕ್ಲಾ ಮಾಯಿಸ್ಟ್ ಆಗಿ ಚೆನ್ನಾಗಿ ಬರುತ್ತೆ, ಇಲ್ಲಾಂದ್ರೆ ಫುಲ್ ಡ್ರೈ ಅನ್ಸುತ್ತೆ. ಸೊ ಬ್ಯಾಟರ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಬೌಲ್ನಷ್ಟು ಕೊತ್ತಂಬರಿನ ಹಾಕೊಂಡ್ಬಿಡ್ತೀನಿ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಸ್ವಲ್ಪ ಪ್ರೋತ್ಸಾಹ ಕೂಡ ಸಿಗುತ್ತೆ ಇನ್ನಷ್ಟು ರೆಸಿಪಿಯೊಂದಿಗೆ ಬರೋದಕ್ಕೆ. ನೋಡಿ, ಗಂಟೆ ಏನಾದರೂ ಇದ್ರೆ ಎಲ್ಲನೂ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಈವನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಲಾಸ್ಟ್ಗೆ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಈನೋನ ಹಾಕ್ತಾ ಇದ್ದೀನಿ, ಫ್ರೂಟ್ ಸೋಡಾನ. ಅದ್ರ ಮೇಲೆ ಸ್ವಲ್ಪ ನೀರನ್ನ ಹಾಕಿ ಅದನ್ನ ಆಕ್ಟಿವೇಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಮಿಶ್ರಣ ಮಾಡ್ಕೊಂಡ್ಬಿಟ್ರೆ ಢೋಕ್ಲಾ ಸ್ಪಾಂಜಿಯಾಗಿ ಬರುತ್ತೆ. ನಮ್ಮ ಬ್ಯಾಟರ್ ರೆಡಿ ಆಗಿದೆ. ನಾನು ಆವಾಗಲೇ ಒಂದು ಕಂಟೈನರ್ಗೆ ಆಯಿಲ್ನ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೆ. ಆ ಕಂಟೈನರ್ಗೆ ಬ್ಯಾಟರ್ನ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ. ಢೋಕ್ಲಾ ಅಂದ್ರೆ ಎಲ್ರಿಗೂ ಇಷ್ಟ. ಈ ರೀತಿ ಸ್ವೀಟ್ ಕಾರ್ನ್ ಢೋಕ್ಲಾನ ಕೂಡ ನೀವು ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಸ್ವೀಟ್ ಕಾರ್ನ್ ಫ್ಲೇವರ್ ಮಕ್ಕಳಿಗಂತೂ ತುಂಬಾ ಇಷ್ಟ. ಸೊ ಅವ್ರಿಗೂ ಕೂಡ ನೀವು ಇದನ್ನ ಮಾಡ್ಕೊಡಿ. ಇವಾಗ ಬ್ಯಾಟರ್ನ ನಾನು ಸ್ಟೀಮರ್ಗೆ ಇಟ್ಕೊಂಡ್ಬಿಡ್ತೀನಿ. 20 ನಿಮಿಷ ಹೈ ಫ್ಲೇಮಲ್ಲಿ ಸ್ಟೀಮ್ ಮಾಡ್ಕೋಬೇಕು. ಇವಾಗ 20 ನಿಮಿಷ ಆಗಿದೆ. ಒಂದು ಸ್ಪೂನ್ ಅಥವಾ ಚಾಕುವಿನಿಂದ ಇದನ್ನ ಟೆಸ್ಟ್ ಮಾಡಿ ನೋಡೋಣ
ಸರಿಯಾಗಿ ಬೆಂದಿದೆ ಇಲ್ವಾ ಅಂತ. ನೋಡಿ ಚಾಕುಗೆ ಹಿಟ್ಟು ಹತ್ತುತ್ತಾ ಇಲ್ಲ ಅಂದ್ರೆ ಇದು ಸರಿಯಾಗಿ ಬೆಂದಿದೆ. ಇಲ್ಲ ಅಂದ್ರೆ ಇನ್ನೊಂದು 5 ನಿಮಿಷ ಕೂಡ ನೀವು ಬೇಯಿಸ್ಕೋಬಹುದು. ಸೊ ಢೋಕಳ ಅಂತೂ ರೆಡಿ ಆಗಿದೆ. ಇದಕ್ಕೆ ಒಗ್ಗರಣೆನ ಕೊಟ್ಬಿಡೋಣ. ನಾನಿಲ್ಲಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. 1-2 ಟೀ ಸ್ಪೂನ್ ಎಣ್ಣೆನ ಹಾಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಹಾಗೆ ಬಿಳಿ ಎಳ್ಳು ಮತ್ತೆ ಕರಿಬೇವನ್ನ ಹಾಕೊಂಡ್ಬಿಡೋಣ. ನಮ್ಮ ಒಗ್ಗರಣೆನ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಢೋಕಳ ಮೇಲೆ ಹಾಕೊಂಡ್ಬಿಟ್ರೆ ಢೋಕಳ ಕಂಪ್ಲೀಟ್ ಆಗಿ ರೆಡಿ ಆಗ್ಬಿಡುತ್ತೆ. ಸೊ ಒಂಚೂರು ಸ್ಪ್ರೆಡ್ ಮಾಡ್ಕೊಂಡ್ಬಿಡೋಣ ಎಲ್ಲ ಕಡೆ. ನೋಡಿದ್ರೇನೆ ತಿನ್ಬೇಕು ಅನಿಸ್ತಾ ಇದೆ. ಇದನ್ನ ಇವಾಗಲೇ ಕಟ್ ಮಾಡೋದು ಬೇಡ, ಇಲ್ಲ ಅಂದ್ರೆ ಅದು ಸರಿಯಾಗಿ ಪ್ಲೇಟ್ನ ಬಿಟ್ಟು ಬರಲ್ಲ. ಸ್ವಲ್ಪ ತಣ್ಣಗಾಗ್ಬಿಡ್ಲಿ. ಇವಾಗ ಇದು ತಣ್ಣಗಾಗಿದೆ. ಇದನ್ನ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡ್ಬಿಡಿ. ಸ್ಪಾಂಜಿ ಡೆಲಿಷಿಯಸ್ ಹೆಲ್ದಿ ಢೋಕಳ ರೆಡಿ ಆಗಿದೆ. ತುಂಬಾ ಆಯಿಲ್ ಬೇಕಾಗಿಲ್ಲ, ತುಂಬಾ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಸಖತ್ತಾಗಿರೋ ಟೇಸ್ಟಿಯಾಗಿರೋ ಈವ್ನಿಂಗ್ ಸ್ನ್ಯಾಕ್ನ ನೀವು ಆರಾಮವಾಗಿ ಮಾಡ್ಕೊಂಡು ತಿನ್ಬೋದು. ನೋಡಿ ಕಂಟೈನರ್ ಕೂಡ ಹತ್ಕೊಂಡಿಲ್ಲ, ಚೆನ್ನಾಗಿ ಬಂದಿದೆ. ಅಷ್ಟೇ ಸ್ಪಾಂಜಿ ಕೂಡ ಆಗಿದೆ. ಇದನ್ನ ಪ್ಲೇಟಿಂಗ್ ಮಾಡ್ಕೊಂಡ್ಬಿಡೋಣ. ನೋಡಿ ಬ್ರೇಕ್ ಮಾಡ್ತಾ ಇದ್ರೇನೆ ಗೊತ್ತಾಗ್ತಾ ಇದೆ ಎಷ್ಟು ಸಾಫ್ಟ್ ಅಂಡ್ ಸ್ಪಾಂಜಿಯಾಗಿ ಬಂದಿದೆ ಅಂತ. ನೀವು ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.